ನಮಸ್ಕಾರ ಸ್ನೇಹಿತರೆ, ನಿಮ್ಮ ಯಾವ ಶ್ರಮವೂ ವ್ಯರ್ಥವಾಗಬಾರದೆಂಬ ಕಾಳಜಿ ನಿಮಗಿದ್ದರೆ ಯಾವುದೇ ಕಾರ್ಯಗಳಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯಬೇಡಿ. ಅಂದ ಚಂದದಿ ಮಾತನಾಡಿ ಅವಶ್ಯಕತೆ ತೀರಿದ ಮೇಲೆ ಕಸದಂತೆ ಕಾಣುವ ಕಮಂಗಿಗಳನ್ನು ನಂಬಬೇಡಿ. ಹಣವಂತರ ಜೊತೆ 100 ವರ್ಷ ಬದುಕುವುದಕ್ಕಿಂತ ಹೃದಯವಂತರ ಜೊತೆ 3 ದಿನ ಬದುಕಿದರೆ ಜೀವನ ಸಾರ್ಥಕ. ನಿಮ್ಮ ಉತ್ಸಾಹವು ಕ್ಷಣಿಕವಾಗಿರಬಾರದು. ಅದು ಬತ್ತುವ ಮುನ್ನ ನಿಮ್ಮ ಆದ್ಯತೆಯ ಕಾರ್ಯವನ್ನು ನೀವು ಮಾಡಿ ಮುಗಿಸಿರಬೇಕು. ಕಣ್ಣಿಗೆ ದೂರ ಇದ್ದರೂ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವವರೇ ನಿಜವಾದ ಸ್ನೇಹಿತರು. ಗಿಡದಲ್ಲಿ ಎಷ್ಟೇ ಮುಳ್ಳುಗಳು ಇದ್ದರೂ ಅದರಲ್ಲಿ ಹೂವು ಅರಳಬೇಕು. ಮನಸ್ಸಿನಲ್ಲಿ ಎಷ್ಟೇ ನೋವುಗಳಿದ್ದರೂ ಮುಖದಲ್ಲಿ ನಗು ತುಂಬಿರಬೇಕು. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ. ದುಃಖ ಪಡುವ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ತುಂಬಾ ಮುಖ್ಯ. ಹೆತ್ತವರು ನಮಗೆ ನೀಡಿದ ಪ್ರೀತಿ, ಮಾಡಿದ ತ್ಯಾಗಗಳ ಮುಂದೆ ಜಗತ್ತಿನ ಇನ್ಯಾವುದೇ ಸಂಬಂಧಗಳು ಪೈಪೋಟಿ ಕೊಡಲಾರವು. ಸಂತೋಷ ಎನ್ನುವುದು ಬೇರೆಲ್ಲೂ ಇಲ್ಲ. ನಾವು ಇಷ್ಟಪಡುವವರು ನಮ್ಮ ಜೊತೆಗೆ ಇದ್ದರೆ ಸಾಕು. ಆ ಸಂತೋಷದ ಮುಂದೆ ಬೇರೆ ಯಾವ ಸಂತೋಷವೂ ಇಲ್ಲ. ಬಡತನ ಶಾಶ್ವತವಲ್ಲ, ಸಿರಿತನವೂ ಶಾಶ್ವತವಲ್ಲ. ನಮ್ಮಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಶಾಶ್ವತವಾದದ್ದು. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ. ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ, ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನು ತರಲಾರದು. ಮುಖ ನೋಡಿ ಸ್ನೇಹ ಮಾಡುವವರು ಬರೀ ನೆನಪಿನಲ್ಲಿ ಇರುತ್ತಾರೆ. ಗುಣ ನೋಡಿ ಸ್ನೇಹ ಮಾಡುವವರು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಇರುತ್ತಾರೆ. ಒಳ್ಳೆಯ ನಡತೆಯಿಂದ ಯಾವುದೇ ಲಾಭ ಸಿಗದೆ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುವುದು. ನಿಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ನಿಮ್ಮ ಜೀವನವನ್ನು ಪೂರ್ಣವಾಗಿ ಜೀವಿಸಿ. ಏಕೆಂದರೆ ನೀವು ಒಮ್ಮೆ ಮಾತ್ರ ಬದುಕುತ್ತೀರಿ. ಈ ಜೀವನ ಪ್ರೀತಿಯ ಮೇಲೆ ನಿಲ್ಲಬೇಕೇ ಹೊರತು ಅನಿವಾರ್ಯ ಅವಶ್ಯಕತೆ ಮತ್ತು ನಿರೀಕ್ಷೆಗಳ ಮೇಲೆ ಅಲ್ಲ. ಚಿಕ್ಕವರಾಗಿದ್ದಾಗ ದೊಡ್ಡವರನ್ನು ಕಂಡು ಅವರಂತೆ ನಡೆದುಕೊಳ್ಳಲು ಪ್ರಯತ್ನಿಸುವಂತೆ, ದೊಡ್ಡವರಾದ ಮೇಲೆ ಚಿಕ್ಕ ಮಕ್ಕಳಂತೆ ಆನಂದಿಸಲು ಕಲಿಯಿರಿ. ನಗುವೇ ಅತ್ಯುತ್ತಮ ಔಷಧಿ. ಅದಕ್ಕೆ ಖಚಿತವಾದ ಕಾರಣವಿಲ್ಲದಿದ್ದರೂ ಮನಪೂರ್ವಕವಾಗಿ ನಗುವುದು ಯಾವಾಗಲೂ ಒಳ್ಳೆಯದು. ಮುತ್ತುಗಳು ತುಂಬಿದ ಪೆಟ್ಟಿಗೆಯಲ್ಲಿ ಹರಳು ಕಲ್ಲುಗಳಿಗೆ ಜಾಗವಿರುವುದಿಲ್ಲ. ಪ್ರೀತಿ ತುಂಬಿದ ಹೃದಯದಲ್ಲಿ ಕ್ಷುಲ್ಲಕ ವಿಚಾರಗಳಿಗೆ ಜಾಗವಿರುವುದಿಲ್ಲ. ಸ್ನೇಹಿತರೆ, ನೀವು ಮತ್ತೊಬ್ಬರಿಗೆ ಕೊಟ್ಟದ್ದನ್ನು ನೆನಪಿಟ್ಟುಕೊಳ್ಳದಿದ್ದರೂ ಪರವಾಗಿಲ್ಲ, ಆದರೆ ನೀವು ತೆಗೆದುಕೊಂಡಿರುವುದನ್ನು ಎಂದಿಗೂ ಮರೆಯಬೇಡಿ. ದೊಡ್ಡ ನೋವುಗಳನ್ನು ಮರೆತು ಸಣ್ಣ ಸಣ್ಣ ಸಂತೋಷಗಳಿಗಾಗಿ ಬದುಕುವುದೇ ಜೀವನ. ನೆನಪಿಡಿ ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆ ಕೆಳಗೆ ಬಿದ್ದಾಗಲೇ ಬೇರೂರಿ ಬೆಳೆಯಲು ಅವಕಾಶ ಸಿಗುವುದು. ಬಿದ್ದಾಗ ಮೇಲೆ ಏಳದಿದ್ದರೆ ಕೆಳಗೆ ಉಳಿಯುತ್ತೀರಿ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು? ಅದು ನೀಡುವುದು ಬೇವಿನ ಕೈಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಎನ್ನುವುದು ಸರಿಯಲ್ಲ. ಏಕೆಂದರೆ ಒಳ್ಳೆಯತನವೇ ನಮ್ಮನ್ನು ಕೈ ಹಿಡಿಯುವುದು. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಕೂಡ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗಿರುವುದಿಲ್ಲ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡುವುದು. ಬೆಟ್ಟ ಹತ್ತುವ ಮೊದಲು ಅಸಾಧ್ಯವಾದ ಕೆಲಸ ಎನಿಸುತ್ತದೆ. ಏರಿದ ಮೇಲೆ ಅದು ನಮ್ಮ ಕಾಲ ಕೆಳಗೆ ಇರುತ್ತದೆ. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪರಿಶ್ರಮ ಬೇಕು ಅಷ್ಟೇ. ಎಲ್ಲರಿಂದಲೂ ನಮಗೆ ಪ್ರಯೋಜನವಿದೆ. ಒಳ್ಳೆಯವರಿಂದ ಸಂತೋಷವು, ಕೆಟ್ಟವರಿಂದ ಪಾಠವು ದೊರೆಯುತ್ತದೆ. ಪಾಠ ಕಲಿಯುತ್ತಲೇ ಸಂತೋಷದಿಂದ ಸಾಗೋಣ. ಎಲ್ಲರೂ ನಿಮ್ಮನ್ನು ನಂಬಲೇಬೇಕೆಂದೇನಿಲ್ಲ, ಅದು ಸಾಧ್ಯವೂ ಇಲ್ಲ. ಆದರೆ ನಿಮ್ಮನ್ನು ನಂಬಬೇಕಾದವರು ನೀವೇ. ನಿಮ್ಮ ಬಗ್ಗೆ ನಿಮಗೆ ಅನುಮಾನಗಳಿದ್ದರೆ ಬೇರೆ ಯಾರೂ ಅದನ್ನು ಪರಿಹರಿಸಲಾರರು. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ.
ನಿಮ್ಮನ್ನು ಅದೆಷ್ಟೋ ಜನ ಇಷ್ಟಪಡುತ್ತಾರೆ. ನೀವು ಅವರ ಬಗ್ಗೆ ಯೋಚಿಸಿ, ಅವರಿಗೆ ನಿಮ್ಮ ಸ್ನೇಹ ಕೊಡಿ. ಅದು ಬಿಟ್ಟು ನಿಮ್ಮನ್ನು ಇಷ್ಟಪಡದ ಕೆಲವು ಜನರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಅವರ ಬಗ್ಗೆ ಯೋಚಿಸಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಮಾತುಗಳಿಗೆ ನೋವು ಮಾಡುವ, ನೋವು ತಣಿಸುವ ಎರಡು ಶಕ್ತಿ ಇದೆ. ನಾವು ಹೇಗೆ ಬಳಸುತ್ತೇವೆ ಎನ್ನುವುದು ಅವಲಂಬಿಸಿದೆ. ಹಣಕ್ಕೂ ಸಮಯಕ್ಕೂ ಇರುವ ಬಹಳ ದೊಡ್ಡ ವ್ಯತ್ಯಾಸ ಎಂದರೆ ನಮ್ಮ ಬಳಿ ಎಷ್ಟು ಹಣ ಇದೆ ಎಂಬುದು ನಮಗೆ ಗೊತ್ತಾಗುತ್ತದೆ, ಆದರೆ ಎಷ್ಟು ಸಮಯ ಇದೆ ಎಂಬುದು ಗೊತ್ತಾಗುವುದಿಲ್ಲ. ಹಾಗಾಗಿ ಸಮಯವನ್ನು ಜಾಗರೂಕವಾಗಿ ಬಳಸಬೇಕು. ಮುಗುಳ್ನಗೆ ಮತ್ತು ಮೌನ ಇವೆರಡು ಅತ್ಯಂತ ಪ್ರಭಾವಿ ಸಾಧನೆಗಳು. ಮುಗುಳ್ನಗೆ ಸಮಸ್ಯೆಗಳನ್ನು ಬಗೆಹರಿಸಿದರೆ ಮೌನವು ಸಾಕಷ್ಟು ಸಮಸ್ಯೆಗಳಿಂದ ನಮ್ಮನ್ನು ದೂರವಿರಿಸುತ್ತದೆ. ಎಲ್ಲರೂ ನಿಮ್ಮನ್ನು ನೋಡಬೇಕು ಎಂದರೆ ಎತ್ತರಕ್ಕೆ ಬೆಳೆಯಬೇಕು. ಎತ್ತರಕ್ಕೆ ಬೆಳೆಯಲು ಉಳಿದವರಿಗಿಂತ ಹೆಚ್ಚು ಕಷ್ಟಪಡಬೇಕು. ಎತ್ತರದಲ್ಲಿ ಎಲ್ಲರಿಗೂ ನಿಂತುಕೊಳ್ಳಲು ಜಾಗವಿರುವುದಿಲ್ಲ. ಪೈಪೋಟಿ ಜಾಸ್ತಿ ಇರುತ್ತದೆ. ಅದನ್ನು ಎದುರಿಸಿ ಮೇಲೇರಲೇಬೇಕು. ಕಾಲಚಕ್ರದ ನಿಯಮವಿದು. ಏರಿದವನು ಇಳಿಯಲೇಬೇಕು, ಮೆರೆದವನು ಅಳಿಯಲೇಬೇಕು, ಉರಿದವನು ಆರಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವನು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು. ಹಾಗೆಯೇ ನಾನು ನನ್ನದು ಅಂದವರು ನೋವನ್ನು ಅನುಭವಿಸಲೇಬೇಕು. ಆಸೆಪಟ್ಟವರು ನಿರಾಸೆಯಾಗಲೇಬೇಕು. ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಒಂದು ದಿನ ಸಾಯಲೇಬೇಕು. ಮಾಟ ಮಂತ್ರದಂತಹ ಸಂಚು ಮಾಡಿದವರು ಇದೇ ತಂತ್ರ ಮಂತ್ರದಿಂದಲೇ ಸರ್ವಸ್ವವನ್ನು ಕಳೆದುಕೊಳ್ಳಲೇಬೇಕು. ಬಡವನಾದರೂ ಸಿರಿವಂತನಾದರೂ 3 ಅಡಿ 6 ಅಡಿ ಸ್ಮಶಾನದ ಜಾಗಕ್ಕೆ ಹೋಗಲೇಬೇಕು. ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನವನ್ನು ಬಿಟ್ಟು ಬಿಡಿ. ನೀವು ಬದಲಾದರೆ ಅದು ಅಪರಿಪೂರ್ಣತೆ. ಬೇರೆಯವರಿಂದ ನೀವು ಅಪೇಕ್ಷೆ ಮಾಡುವುದನ್ನು ಬಿಟ್ಟರೆ ಅದುವೇ ಪರಿಪೂರ್ಣತೆ. ನೀವು ಮಾಡುತ್ತಿರುವ ಕೆಲಸದಿಂದ ನಿಮಗೆ ಆತ್ಮವಿಶ್ವಾಸ, ಶಾಂತಿ ದೊರೆಯುವಂತಿರಬೇಕು. ಮತ್ತೊಬ್ಬರು ನಿಮ್ಮನ್ನು ತೆಗಳಿದಾಗ ಸ್ವೀಕರಿಸುವ ಗುಣವಿರಬೇಕು. ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಮೊದಲು ಬಿಡಬೇಕು. ನಿಮ್ಮಲ್ಲಿ ನಿಮಗೆ ಭರವಸೆ ಇರಬೇಕು. ಶಾಂತರಾಗಿ ಇರುವುದನ್ನು ಕಲಿಯಬೇಕು. ಪ್ರತಿಯೊಂದು ವಸ್ತು ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ಬಿಟ್ಟು ಇದೆಲ್ಲವೂ ಕ್ಷಣಿಕ ಎಂದು ತಿಳಿದು ಬದುಕನ್ನು ನಡೆಸಬೇಕು. ನೆನಪಿರಲಿ ಸ್ನೇಹಿತರೆ, ಸಮಯವು ಎಲ್ಲವನ್ನೂ ಸರಿಪಡಿಸುತ್ತದೆ. ಹಾಗಾಗಿ ಸದಾ ಸಮಾಧಾನವಾಗಿ ಇರುವುದನ್ನು ಕಲಿಯಿರಿ. ನಿಮ್ಮ ಬಗ್ಗೆ ಬೇರೆಯವರು ಏನು ಆಲೋಚಿಸುತ್ತಾರೆ ಎನ್ನುವುದು ನೀವು ಆಲೋಚಿಸುವುದನ್ನು ಬಿಡಬೇಕು. ಅದು ನಿಮ್ಮ ಕಾಯಕ ಎಂದಿಗೂ ಆಗಬಾರದು. ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಅವರು ನಡೆದು ಬಂದ ದಾರಿ ನಿಮಗೆ ಗೊತ್ತಿರಲು ಸಾಧ್ಯವಿಲ್ಲ. ಸಮಸ್ಯೆಗಳ ಬಗ್ಗೆ ಎಂದಿಗೂ ಯೋಚಿಸಬೇಡಿ. ಅದರ ಪರಿಹಾರಕ್ಕಾಗಿ ಯೋಚಿಸಲು ಇರುವ ಸಮಯವನ್ನು ಅದು ತಿಂದು ಹಾಕುತ್ತದೆ. ಸ್ನೇಹಿತರೆ, ನಿಮ್ಮ ಸಂತೋಷವನ್ನು ನೀವೇ ಹುಡುಕಿಕೊಳ್ಳಬೇಕು. ಬೇರೆಯವರಿಂದ ಎಂದಿಗೂ ಅಪೇಕ್ಷೆ ಮಾಡಬಾರದು. ಹಣದಿಂದ ಸಂತೋಷವನ್ನು ಕೊಂಡುಕೊಳ್ಳಲು ಆಗುವುದಿಲ್ಲ. ದುಃಖವಾದಾಗ ನಾವು ಒಂದು ಕಡೆ ಕೂತು ಅಳಲೇಬೇಕು. ಸೋಲಿನಲ್ಲಿ ಸಾಧನೆಯ ಆರಂಭವಾಗುವುದು. ಸೋಲದಿರುವುದು ಹೇಗೆಂದು ಸೋಲಿನಿಂದಲೇ ಕಲಿಯಬೇಕು. ನೀವು ಮಾಡುವ ಕೆಲಸವನ್ನು ಆಟದಂತೆ ಆನಂದಿಸಿ. ಆದರೆ ಎಂದಿಗೂ ಬೇರೆಯವರ ಜೀವನದ ಜೊತೆಗೆ ಮತ್ತೆ ಅವರ ಭಾವನೆಗಳ ಜೊತೆಗೆ ಆಟವಾಡಬೇಡಿ. ಮಾತು ಮಾವಿನ ಹಣ್ಣಿನಂತಿರಬೇಕು. ಮರದಿಂದ ಬೀಳುವ ಮೊದಲೇ ಎಚ್ಚರಿಕೆ ವಹಿಸಬೇಕು. ದೇವರು ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ ಎಂದು ದೋಷಣೆ ಮಾಡಬೇಡಿ. ಏಕೆಂದರೆ ಕೆಲವು ಸಂಬಂಧಗಳಿಂದ ನಿಮಗೆ ಮುಂದೆ ಎಂತಹ ಕಷ್ಟಗಳು ಮತ್ತು ಸಮಸ್ಯೆಗಳು ಎದುರಾಗುತ್ತೇವೆ ಎಂದು ಆ ಭಗವಂತನಿಗೆ ಮೊದಲೇ ತಿಳಿದಿರುತ್ತದೆ. ಅದಕ್ಕಾಗಿ ಭಗವಂತ ನಿಮಗೆ ಬೇಡವಾದ ಸಂಬಂಧಗಳನ್ನು ಬಹಳ ಬೇಗ ದೂರ ಮಾಡಿಬಿಡುತ್ತಾನೆ. ಆಗಿರುವುದೆಲ್ಲವೂ ಒಳ್ಳೆಯದಕ್ಕಾಗಿ ಎಂದು ಸುಮ್ಮನಿದ್ದು ಬಿಡಿ. ಆಗಿ ಹೋಗಿರುವುದನ್ನು ಬದಲಾಯಿಸಲು ಆಗುವುದಿಲ್ಲ. ಬೇರೆಯವರ ಅಭಿಪ್ರಾಯಗಳು ಎಂದಿಗೂ ನಿಮ್ಮ ವಾಸ್ತವಿಕತೆಯಲ್ಲ. ಒಬ್ಬರಿಗೊಬ್ಬರು ಒಂದೊಂದು ದಾರಿ ಇದ್ದೇ ಇರುತ್ತದೆ. ಕಾಲ ಕಳೆದಂತೆ ಅದು ಸುಧಾರಿಸುತ್ತದೆ. ಬೇರೆಯವರ ಬಗ್ಗೆ ನಿಮಗಿರುವ ಅಭಿಪ್ರಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ತುಂಬಾ ಜಾಸ್ತಿ ಯೋಚನೆ ಮಾಡುವುದರಿಂದ ದುಃಖವಾಗುತ್ತದೆ. ಸಂತೋಷ ಇರುವುದು ನಿಮ್ಮೊಳಗೆ, ಹೊರಗಡೆಯಲ್ಲ. ಒಳ್ಳೆಯ ಯೋಚನೆಗಳಿಂದ ಒಳ್ಳೆಯ ಪರಿಣಾಮಗಳು ಸಿಗುತ್ತವೆ. ನೀವು ನಕ್ಕರೆ ಜಗತ್ತೇ ನಗುತ್ತದೆ.
ಪ್ರೀತಿ ವಾತ್ಸಲ್ಯಗಳಿಗೆ ಬೆಲೆ ಎಂದಿಗೂ ಕಟ್ಟಬಾರದು. ನೀವು ಆಗಲ್ಲ ಅಂತ ಕೈ ಬಿಟ್ಟರೆ ಮಾತ್ರವೇ ನಿಮಗೆ ಸೋಲಾಗುತ್ತದೆ. ಮಾಡಿದ್ದನ್ನು ಉಣ್ಣಲೇಬೇಕು. ಕರ್ಮದ ಪ್ರತಿಫಲ ಎಂದಿಗೂ ಇದ್ದೇ ಇರುತ್ತದೆ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇಲ್ಲಿ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರು ಆಗಿರಲು ಸಾಧ್ಯವಿಲ್ಲ. ನಡೆಯುವಾಗ ನಾವು ಎಡವಿ ಬೀಳುವುದು ಸಹಜ. ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಇರುವುದು ಅದೇ ನಿಜವಾದ ದಡ್ಡತನ. ಅಂಧಕಾರದ ಇನ್ನೊಂದು ಬದಿಯಲ್ಲಿ ಪ್ರಕಾಶಮಾನವೂ ಅಡಗಿರುತ್ತದೆ. ಸೋಲು ಎನ್ನುವುದು ಮತ್ತೊಮ್ಮೆ ಹೆಚ್ಚು ಚೈತನ್ಯದಿಂದ ಯತ್ನಿಸಲು ಧೈರ್ಯವನ್ನು ನೀಡುತ್ತದೆ. ಮತ್ತು ಧೈರ್ಯ, ಧರ್ಮ, ಮಿತ್ರ ಮತ್ತು ಪತ್ನಿ ಈ 4 ವಿಷಯಗಳ ಬಗ್ಗೆ ಕಷ್ಟ ಬಂದಾಗಲೇ ಗೊತ್ತಾಗುವುದು. ನೆನಪಿರಲಿ ಸ್ನೇಹಿತರೆ, ಧೈರ್ಯಶಾಲಿಗಳಿಗೆ ಮಾತ್ರ ವಿಜಯಲಕ್ಷ್ಮಿ ಒಲಿಯುತ್ತಾಳೆ, ಹೇಡಿಗಳಿಗೆ ಅಲ್ಲ. ಪ್ರಚಂಡ ಆತ್ಮವಿಶ್ವಾಸ ನಮ್ಮನ್ನು ಸಮುದ್ರದ ಚಂಡಮಾರುತದಿಂದ ಪಾರಾಗಿಸುವಂಥದ್ದು. ನಿಮ್ಮ ಮನಸ್ಸಿನಲ್ಲಿರುವ ಕೀಳರಿಮೆ ಮತ್ತು ಭಯವನ್ನು ಕಿತ್ತು ತೆಗೆದರೆ ನೀವು ಅದ್ಭುತವಾದುದನ್ನು ಸಾಧಿಸುತ್ತೀರಾ. ಮನುಷ್ಯ ಯಾರನ್ನು ಹೆಚ್ಚು ಪ್ರೀತಿ ಮಾಡುತ್ತಾನೋ ಅವರಿಂದ ತುಂಬ ಸುಲಭವಾಗಿ ಮೋಸ ಹೋಗುತ್ತಾನೆ. ನಾವು ಸುಖವಾಗಿ ಇರುವುದಕ್ಕೆ ಅನೇಕ ವಸ್ತುಗಳು ಬೇಕು ಅಂತ ಎನಿಸುತ್ತದೆ. ಆದರೆ ಅವೆಲ್ಲವೂ ಸೃಷ್ಟಿಯಾಗುವ ಮೊದಲು ಜನ ಸಂತೋಷವಾಗಿಯೇ ಇದ್ದರು. ವಸ್ತುವಿನಿಂದ ಎಂದಿಗೂ ಸಂತೋಷ ಬರುವುದಿಲ್ಲ, ಹಾಗೆಯೇ ದುಃಖವೂ ಬರುವುದಿಲ್ಲ. ನೆನಪಿರಲಿ ಸ್ನೇಹಿತರೆ, ನಮ್ಮ ಸುಖ ಮತ್ತು ದುಃಖಕ್ಕೆ ಕಾರಣ ವಸ್ತುವಿನಲ್ಲಿ ಸುಖ ಇದೆ ಎನ್ನುವಂತಹ ಭ್ರಮೆಯಿಂದ ಹೊಂದಿರುವುದು. ಹೊರ ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಲೇಬೇಕೆಂಬ ಆಸೆ ನಮಗೆ ಖಂಡಿತ ಇರುತ್ತದೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಹೊಂದಿಕೊಳ್ಳುವುದನ್ನು ಸಹ ನಾವು ಕಲಿತಿರಬೇಕು. ಇಲ್ಲವಾದರೆ ಒಂದಕ್ಕೆ ನಾವು ಕೇಂದ್ರೀಕೃತವಾದ ನಮಗೆ ಜೀವನವೇ ಬೇಸರವಾಗುವಂತೆ ಆಗುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.